ಮಾಡ್ತೀನಿ ಹೇಳಂತಾನ. ನಾ ಗೊತ್ತದ ಏಳು ಅಂತೇನು ಅಂತೀವಲ್ಲ, ಅಲ್ಲಿ ನಾವು ಕೆಳಗೆ ಬೀಳುತ್ತೀವಿ. ಅಪ್ಪ ಅಥವಾ ಅಣ್ಣ ನೀ ಹೇಳಿದಂಗೆ ಹೋಗ್ತೀನಿ, ಒಂದಿಷ್ಟು ವಿಚಾರ ಮಾಡ್ತೀನಿ ಅಂತ ತಿಳ್ಕೊಂಡು ಯಾವ ಮನುಷ್ಯ ಬಾಗಿ ವಿಚಾರದ ಮಾತುಗಳನ್ನು ಹೇಳ್ತಾನ, ಮತ್ತು ಆ ಮನುಷ್ಯ ಸಮಾಜದ ಮಧ್ಯೆ ತಲೆ ಎತ್ತಿ ನಡೀತಾನ ಗೌರವಾನ್ವಿತನಾಗಿ. ಹಂಗ ಇಲ್ಲಿ ಹೆಂಗಾಗಿದೆ, ಮಾದಮ್ಮ ಬಹಳ ಚಂದ ಮನೆಗೆ ಬಂದಾಳ. ಹಿರಿಯರ ಮಾತುಗಳನ್ನ ಕೇಳುತ್ತಾ, ಅತ್ತೆ ಮಾವ ಗಂಡನ ಮಾತುಗಳನ್ನ ಕೇಳುತ್ತಾ ಮನೆಯಲ್ಲಿ ಸುಂದರವಾಗಿರುವಂತ ಜೀವನ ನಡೆದದೆ. ಮನೆಯೊಳಗೆ ಬಹಳ ಸಂತೋಷದ ವಾತಾವರಣ. ಇಡೀ ಊರಾಗಿನ ಜನ ಮಾದಮ್ಮನ ಜೊತೆ ಒಂದಿಷ್ಟು ಮಾತುಗಳನ್ನ ಆಡ್ಬೇಕಂತ ತಿಳ್ಕೊಂಡು ಮಾದಮ್ಮನ ವಯಸ್ಸಿನ ವಾರಗಿತ್ತಿಯರು ಮನೆಗೆ ಬರ್ತಿದ್ರು ಮಾತನಾಡೋದಕ್ಕೆ. ಎಂಥ ಸೌಜನ್ಯವತಿ, ಎಂಥ ಗುಣವತಿ. ಈ ತಾಯಿಯ ಮಾತುಗಳು ಕೇಳಿದರೆ ಸಾಕು, ನಾವು ಮನೆಯೊಳಗೆ ಹಿಂಗ ಹೊಂದಿಕೊಂಡು ಹೋಗಬೇಕು, ನಾವು ಹಿಂಗೆ ಬದುಕಬೇಕು ಅಂತ ತಿಳ್ಕೊಂಡು ಎಲ್ಲ ಊರಾಗಿನ ನೆಗಣ್ಣಿಯರು ನಾದಿನಿಯರು ಬಹಳ ಚಂದ ಹಿಂಗೆ ಹೇಳ್ತಿದ್ರು. ಮಾದಮ್ಮನು ಸಹಿತವಾಗಿ ಅವ್ರಿಗೆ ಎಂಥ ಚಂದ ಮಾತುಗಳನ್ನು ಹೇಳ್ತಿದ್ರು ಅಂತಂದ್ರೆ, ನೋಡ್ರಿವಾ ಅತ್ತಿ ಮಾವರ ಮಾತನ್ನ ಕೇಳ್ರಿ, ಮನೆಯೊಳಗೆ ಪತಿಯಾಜ್ಞೆಯನ್ನ ಮೀರಬೇಡ್ರಿ, ಚಲೋ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಮನೆಯೊಳಗೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ತಿಳ್ಕೊಂಡು ನೀತಿ ಬೋಧನೆಯ ಮಾತುಗಳನ್ನ ಮಾದಮ್ಮ ಹೇಳ್ತಿದ್ರು. ಊರಾಗ ಜನ ಅಂತಿದ್ರು, ಎಂಥ ಸಸಿ ಬಂದಾಳ ಮನೆಗೆ, ಪುಣ್ಯವಂತ ಸಸಿ ಬಂದಾಳ ಅಂತ ತಿಳ್ಕೊಂಡು ಅರಳಗುಂಡಿಗೆ ಗ್ರಾಮದ ಜನಗಳೆಲ್ಲ ಮಾತಾಡುತ್ತಿದ್ರು. ಇತ್ತ ಕಡೆ ಗಂಡನಿಗೆ ಸಂತೋಷ ಆಗ್ಯದೆ, ಅತ್ತೆ ಮಾವರಿಗೆ ಸಂತೋಷ ಆಗೈತೆ. ಗಂಡಗೆ ಹೆಂಗೆ ಸಂತೋಷ ಆಗ್ಬೇಕಂದ್ರೆ, ಒಳ್ಳೆ ಹೆಂಡತಿ ಬಂದ್ರೆ ಭಾಳ ಸಂತೋಷ ಇರ್ತದ್ರಿ. ಒಳ್ಳೆಯ ಕೆಲಸಗಳು, ದೇವರ ಪೂಜೆ, ಅತ್ತೆ ಮಾವರ ಸೇವಾ ಮಾಡಿದ್ರೆ ಗಂಡಂದ್ರಿಗೇನು ಬೇಕ್ರಿ? ಏನೂ ಬೇಕಿಲ್ಲ ಗಂಡಂದರಿಗೆ, ಸಾಕು ಇಟ್ಟು ಜೀವನ ನಡೆದಲ್ಲ ಸಂತೋಷ ಅಂತ ತಿಳ್ಕೊಂಡು ಸಂತೋಷದಿಂದ ಹೊರಗೆ ನೆಮ್ಮದಿಯಿಂದ ಗಂಡ ದುಡಿಲಿಕ್ಕೆ ಹೋಗ್ತಾನ. ಅದ ನಾವೇನು ಮಾಡ್ತೀವಿ, ಒಂದೊಂದು ಪ್ರಸಂಗಗಳು ಬಂದಾಗ ಅತ್ತಿ ಮಾವ ಏನಾದರೂ ಮನೆಯೊಳಗೆ ಗಲಾಟೆ ಮಾಡಿದಾಗ, ಪಾಪ ಇವು ದುಡ್ಕೊಂಡು ಬಂದ ಗಂಡನಿಗೆ ಚಂದ ಊಟಕ್ಕೆ ಬಡಿಸೋದು ಬಿಟ್ಟು ಇನ್ನೂ ಕಾಲಿ ಮ್ಯಾಗ ನೀರು ಹಾಕಿರೋದಿಲ್ಲ. ಬಾ ಇಲ್ಲಿ ನಿಮ್ಮವ್ವ ನಿಮ್ಮಪ್ಪ ನನ್ನ ಸೇರ್ತಿಲ್ಲ, ನನಗ ಆಧಾರ್ ಕಾರ್ಡ್ ಅದ, ಫ್ರೀ ಬಸ್ ಹತ್ತಿ ನೋಡೋಣ, ನಾ ಹೇಳಿದ ಮಾತು ಕೇಳ್ತಿ ಇಲ್ಲ. ಪಾಪ ಕಾಲಿ ಮ್ಯಾಗ ನೀರು ಹಾಕೊಂಡಿಲ್ಲ, ಏನು ಅನ್ನೋದು ಗೊತ್ತಿಲ್ಲ, ತಾಯಿ ತಪ್ಪು ಅನ್ನೋದು ಗೊತ್ತಿಲ್ಲ, ಹೆಂಡತಿ ತಪ್ಪು ಅನ್ನೋದು ಗೊತ್ತಿಲ್ಲ. ಏನು ಉತ್ತರವನ್ನು ಹೇಳಬೇಕು ಆ ಹುಡುಗ? ಹೇಳಲಿಕ್ಕೆ ಆಗ್ತದನ ಗಂಡನಿಗೆ? ಸಾಧ್ಯ ಇಲ್ಲ. ಇತ್ತ ಕಡೆ ಹೆತ್ತ ತಾಯಿಯನ್ನ ಬಿಡೋದು, ಇತ್ತ ಕಡೆ ಹೆಂಡತಿಯನ್ನ ಬಿಡೋದು, ಹೆಂಡತಿಯನ್ನ ಬಿಡುವಾಗಿಲ್ಲ, ಹೆತ್ತ ತಾಯಿಯನ್ನ ಬಿಡುವಾಗಿಲ್ಲ, ತಂದೆಯನ್ನ ಬಿಡುವಾಗಿಲ್ಲ, ಯಾರನ್ನ ಬಿಡುವುದು? ಹೆಂಡತಿ ಮೇಲೆ ಅವರು ಕಂಪ್ಲೇಂಟ್ ಹೇಳ್ತಾರ, ಏಕಿ ಅತ್ತಿ ಮಾವನ ಮೇಲೆ ಕಂಪ್ಲೇಂಟ್ ಹೇಳ್ತಾರ. ನಡು ಮಧ್ಯದೊಳಗೆ ಇವನ ಪರಿಸ್ಥಿತಿ ಏನು? ಇಲಿವೇಲಿ ಆಟ ಇದ್ದಂಗೆ ಇದು. ಇಲಿವೇಲಿ ಆಟ ನೋಡಿರಲ್ಲ ಹೆಂಗಿರ್ತದ? ಇಲಿ ಹಿಡಿಬೇಕಂದ್ರೆ ಏನು ಮಾಡ್ತೀವಿ ಅವೆಲ್ಲ? ಸಂಸಾರ ಇಲಿ ಹಿಡಿಬೇಕಂದ್ರೆ ಏನು ಮಾಡ್ತೀವಮ್ಮ? ಅದಕ್ಕೇನು ಪ್ಯಾಡ್ ಬಂದಂಗೆ ಬರ್ತದ. ಇಲಿ ಬದಿಯೊಳಗೆ ಪ್ಯಾಡ್ ಇಡ್ತೀವಿ, ಸಣ್ಣದು ಪ್ಯಾಡ್ ಇಟ್ಟು ಏನು ಮಾಡ್ತೀವಿ ಹೇಳ್ರಿ, ರಾತ್ರಿ ಸೈಲೆಂಟ್ ಇದ್ದಾಗ ಅದರೊಳಗೆ ಕೂಡ್ತದಂತ ತಿಳ್ಕೊಂಡು ರಾತ್ರಿ ಇಟ್ಟು ಮಲಗ್ತೀವಿ. ಒಂದು ಇಲಿ ಏನು ಮಾಡ್ತದೆ, ಅದ್ರಾಗ ನಾವು ಮಿರ್ಚಿ ಅಥವಾ ಏನಾದರೂ ನಮ್ಗೆ ಏನು ತಿಳಿತದ ಅದೊಂದು ಸ್ವೀಟ್ ಅದು ತಿನ್ನಕ್ಕೆ ಬರಬೇಕಲ್ಲ ಆಸೆಗೆ, ಅದಕ್ಕೆ ಇಡ್ತೀವಿ. ಅದೇನು ಮಾಡ್ತದ, ಒಂದು ಇಲಿ ಚಲೋ ಹೋಯ್ತು ಅಂತ ತಿಳ್ಕೊಂಡು ಇಲಿ ಹಿಂಗೆ ತಿನ್ನಕ್ಕೆ ಹೊಳಗೆ ಹೋಗೋದ್ರೊಳಗೆ ಲಾಕ್ ಆಯ್ತಿಲ್ಲ, ಹಿಂಗೆ ಹೆಜ್ಜಿಡ್ತದ. ಇದು ತಿನ್ನಕ್ಕೆ ಸ್ವೀಟು ಸಿಗೋದಿಲ್ಲ, ಕಾಲು ಕಿತ್ತಕ್ಕೂ ಬರೋದಿಲ್ಲ. ಇನ್ನೊಂದು ಇಲಿ ಬರ್ಲಕ್ಕತ್ತಿರ್ತದ್ರಿ. ಆ ಇಲಿ ನಾನು ಒಳಗೆ ಬರ್ಬೇಕಂತ ಅದು ಪ್ರಯತ್ನ ಪಡ್ತದೆ. ಇನ್ನೊಂದು ಇಲಿ, ಈ ಇಲಿ ಅಂತದ, ಇದು ಬಹಳ ಕೆಟ್ಟದು, ಇದ್ರೊಳಗೆ ಬರಬೇಡ, ಸಿಗ್ಗಿ ಬಿದ್ದು ಒದ್ದಾಡ್ಲಕತ್ತೀನಿ, ಅದು ತಿನ್ನಕ್ಕೂ ಆಗುತ್ತಿಲ್ಲ, ಉಗುಳಕ್ಕೂ ಆಗುತ್ತಿಲ್ಲ, ಹೊರಗೆ ಬರ್ಲಿಕ್ಕೆ ಆಗುತ್ತಿಲ್ಲ, ಭಾಳ ಕಷ್ಟ ಅದ ಅಂದಾಗ ಇಲಿ ಅಂತದ ಅದು, ನೀನು ಅಟ್ಟ ಚಲೋ ಬಿಡು, ಚಲೋ 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 ತಿಂದು ಆರಾಮ್ ಕುತ್ಕೋಬೇಕತ್ತ ಮಾಡಿ ನಾ ಹೊರಗಿದ್ದೀನಂತ ನನಗೆ ಬೇಡ ಅಂತ ಹೇಳ್ತೇನೆ, ನಾನು ಬರ್ತೀನಿ, ಬ್ಯಾಡು ಇದು ಸರಿ ಇಲ್ಲೋ. ಕೇಳಿದ್ರೆ ಕೇಳೋದಿಲ್ಲ, ಇದು ಹೋಗಿ ಸಿಗೇ ಬೀಳೋದ ಅಲ್ಲಿ. ಹಂಗೆ ಸಂಸಾರದೊಳಗೆ ಸಿಕ್ಕ ಹಾಕಿಕೊಳ್ಳೋದಲ್ಲ, ಇದರೊಳಗೆ ಹೊಂದಿಕೊಂಡು ಹೋಗಿದ್ರೆ ಮಾತ್ರ ಮುಂದೆ ಮುಕ್ತಿಯ ಮಾರ್ಗ ನಮಗೆ ಸಿಗುತ್ತದೆ. ಎದುರಿಸಬೇಕು ಏನು ಬಂದರೂ ಸಹಿತವಾಗಿ. ಅತ್ತಿ ಮಾವನ ಕಂಪ್ಲೇಂಟ್ ಹೇಳ್ತಾಳಂತ ಹೆಂಡತಿ, ತಾಯಿ ತಂದೆ ಸೊಸಿ ಕಂಪ್ಲೇಂಟ್ ಹೇಳ್ತಾರಂತ ತಿಳ್ಕೊಂಡು ಭಾಳ ಕಷ್ಟಕ್ಕೆ ಈಡಾಗಿ ಹೊರಗಡೆ ಹೋಗಿ ಒಬ್ಬ ಉಳ್ಕೊಂಡಂದ್ರೆ ತಂದೆ ತಾಯಿ ಪಾಪ ಮುಪ್ಪಾಗಿರುತ್ತದೆ. ವಯಸ್ಸಿಗೆ ಆದಾಗ ದುಡ್ದಾಕೋರ
ಸೂಕ್ಷ್ಮವಾಗಿ ಗಹನವಾಗಿರುವಂಥ ವಿಚಾರಧಾರೆಗಳನ್ನು ಹೆಂಡತಿಗೆ ಎಳ್ಕೋಂತ ಸಮಾಧಾನ ಪಡಿಸ್ಕೋಂತ ತಂದೆ ತಾಯಿಯನ್ನ ಭಾಳ ಚಂದ ನೋಡ್ಕೋಬೇಕು. ಇಲ್ಲಿ ಆಯಿತು ತಾಳು ಅನ್ನೋದು ಬಿಟ್ಟು ಸೀದಾ ಏಕಾಏಕಿಯಾಗಿ ಬಂದು ಹೆಂಡತಿ ಕಪಾಳಕ್ಕೆ 2 ಡೇಟ್ ಹೊಡೆದ್ರೆ ಏನು ಮಾಡತ್ತಾಳೆ? ಕಂಪ್ಲೇಂಟ್ ಹೇಳಾಳ ಕರೆ 2 ಡೇಟ್ ಹೊಡೆದ್ರೆ ಏನು ಮಾಡ್ತಾಳೆ? ತಿರುಗಿ ಹೊಡಿತಾಳೆ ಅಂದ್ರೆ ಹೆಣ್ಣು. ಗಂಡಿಗೆ ಹೆಣ್ಣು ಹೊಡಿಲಿಕ್ಕೆ ಆಗೋದಿಲ್ಲ, ಹೊಡಿತದನ್ನು ಸಾಧ್ಯವಿಲ್ಲದ ಮಾತು. ತಿಳಿದಿಲ್ಲ ಮಾತಾಡಾಳ, ಅರ್ಥೈಸಿಕೊಳ್ಳುವಂಥ ಶಕ್ತಿ ನಿನ್ನ ಬಳಿ ಇದೆ, ಅರ್ಥದ ಮಾತುಗಳನ್ನು ಹೇಳಬೇಕಲ್ಲ, ಹೇಳ್ಕೊಂಡು ಹೋಗ್ಬೇಕು. ಆದರೆ ಇದು ಹೊರಗೆ ಗಲಾಟೆ ಆಕತ್ತೆ, ಅಲ್ಲಿಗೆ ಬಿಟ್ಟರೆ ಭಾಳ ಚಲೋ. ಹೆಣ್ಮಕ್ಳು ಮತ್ತೆ ಮಲಗಿಕೊಂಡಿರ್ತಾರೆ, ಮಲಗಿಕೊಂಡಾಗ ಕಿವ್ಯಾಗ ವಟ ವಟ ಪಿಟ್ಟಿ 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 ಚಾಲವಾದ ಸತ್ತು ಕಾಣೋದು. ಊಟ ಮಾಡಕ್ಕೆ ಬಿಡಲ್ಲ, ಅತ್ತಿ ಏನು ಊಟ ಮಾಡಿದ್ರು ನನ್ನ ಪರೀಕ್ಷೆ ಮಾಡ್ತಾಳ. ಇದು ಮಾತಾ? ಯಾವ ಮನೆಯೊಳಗೆ ಗಂಡ ಹೊರಗೇನು ದುಡ್ಲಿಯಕ್ಕೆ ಹೋಗ್ಯಾನಲ್ಲ, ಮನೆಯನ ಸಮಸ್ಯೆಗಳನ್ನು ಹೇಳಾರ್ದ, ಅತ್ತಿ ಮಾವರ ಸಮಸ್ಯೆಗಳನ್ನು ಹೇಳಾರ್ದ ಏನಂದಾರ? ನನ್ನ ಮನೆಯೊಳಗ ಹೆತ್ತ ತಂದೆ ತಾಯಿಗಳು ಬೈದಾಗ ಸುಮ್ಮನಿದ್ದುಕೊಂಡು ಕೆಲಸವನ್ನ ಮಾಡ್ತಾ ಇದ್ದೆ, ಹಂಗ ಅತ್ತಿ ಮಾವರು ಏನೋ ಒಂದು ನನಗೆ ಹೇಳಕತ್ತಾರ, ಬುದ್ಧಿ ತಿಳಿದಿಲ್ಲ ಎಂದು ಹೇಳಕತ್ತಾರ, ಅರಿವಿನ ಜ್ಞಾನವನ್ನ ನನಗೆ ತಿಳಿಸ್ಲಾಕತ್ತಾರ ಅಂತ ತಿಳ್ಕೊಂಡು ಯಾವ ಸೊಸೆ ನಡೀತಾಳ ಆ ಮನೆ ಬೆಳದಿಂಗಳಾಗ್ತದೆ. ಅದಕ್ಕೆ ಹೇಳ್ತಾರೆ ಬಲ್ಲವರು ಬಸವಣ್ಣನವರು, ಹಸಿದು ಬಂದ ಗಂಡಂಗೆ ಉಣಲಿಕ್ಕದ ಬಡವಾದನೆಂಬ ಸತಿಯ ಸ್ನೇಹದಂತೆ, ಬಂದುದ ನರಿಯಳು ಇದ್ದುದ ಸವಿಸಳು ಅರಗಣಿನ ತೆರನಂತೆ. ಎಷ್ಟು ಚೆನ್ನಾಗಿ ಬರೀತಾರಲ್ಲ. ಹಸಿದು ಬಂದಾನ ಗಂಡ ಹೊರಗೋಗಿ, ಅವ ಹೊರಗೆ ಊಟ ಮಾಡ್ಯಾನೋ ಬಿಟ್ಟಾನೋ ಗೊತ್ತಿಲ್ಲ. ಆ ಗಂಡ ಬಂದಾಗ ಚಂದ ಕಾಲು ತೊಳೆದುಕೊಳ್ಳೋದಕ್ಕೆ ನೀರು ಕೊಟ್ಟು ಮುಖ ತೊಳೆದಾಗ ಒಂದಿಷ್ಟು ವಿಭೂತಿಯನ್ನು ಹಚ್ಕೊಂತ ತಿಳ್ಕೊಂಡು ಮಣಿ ಹಾಕಿ ಚಾಪಿ ಹಾಸಿ ಮುಂದೆ ಕುತ್ಕೊಂಡು ಭಾಳ ಚಂದ ಕೇಳಬೇಕು. ಹೆಂಗೆ ಕೇಳಬೇಕು? ಊಟ ಮಾಡಿಲ್ಲ ನೀನು ಇವತ್ತು, ಚಲೋ ಊಟ ಮಾಡಂತ ತಿಳ್ಕೊಂಡು ಚಂದ ಆನಂದದಿಂದ ಊಟ ಬಡಿಸಬೇಕು. ಚಂದ ಊಟ ಮಾಡಿದ್ರೆ ಗಂಡ ಅಂತ ಮಾಡಿದಾನ, ಎಂತ ಹೆಂಡತಿ ಸಿಕ್ಕಾಳಲ್ಲ. ಹೊರಗಡೆ ಕೆಲಸಕ್ಕೆ ಹೋಗಿದ್ದಿದ್ದೆವು, ಇವತ್ತು ಟೆನ್ಷನ್ ಒಳಗೆ ಯಾವುದೋ ಒಂದು ಬಿಸಿನೆಸ್ಸಿನೊಳಗೆ ಊಟ ಇಲ್ಲ, ನೀರಿಲ್ಲ, ಹೊರಗಡೆ ಟೆನ್ಷನ್ ಇರಬಹುದು. ನನ್ನ ಮನೆಗೆ ಬಂದ್ರೆ ನನ್ನ ಹೆಂಡತಿ ಪ್ರೀತಿಯಿಂದ ಅಕ್ಕರೆಯಿಂದ ಚಂದ ಮಾತನಾಡಿಸ್ತಾಳೆ, ನಲ್ಮೆಯ ಮಾತುಗಳನ್ನು ಹೇಳ್ತಾಳೆ. ಈ ನಲ್ಮೆಯ ಮಾತುಗಳಿಂದ ಹೊರಗಡೆ ಹೋಗಿರ್ತಕ್ಕಂಥ ಟೆನ್ಷನ್ ಏನದಲ್ಲ ಅದೆಲ್ಲ ಭಾರ ಇಳಿದು ನನ್ನ ಮನಸ್ಸಿಗೆ ಆನಂದ ಆಗ್ತದ ಅನ್ಬೇಕು ಗಂಡ. ಹಂಗೆ ಊಟಕ್ಕೆ ಬಡಿಸ್ಬೇಕಂತ. ಅದು ಬಿಟ್ಟು ಗಂಡ ಮನೆಗೆ ಬರೋದ್ರೊಳಗೆ ಪಾಕೆಟ್ ಮನಿ ಎಟ್ಟದಂದ್ರೆ, ಮನೆಗೆ ಬಂದಾನ್ರಿ ಇವತ್ತೆಟ್ಟು ಬಂತು ಪಾಕಿಟ್ ಮನಿ ಅಂದ್ರೆ ಏನು ಹೇಳ್ಬೇಕ್ರ ಪಾಪ ಗಂಡ. ಒಟ್ಟಾರೆ ಈ ದುಡಿಯೋದು ಇವ್ರಿಗೋಸ್ಕರವಾಗಿ, ಹೆಂಡತಿ ಮಕ್ಕಳು ತಂದಿ ತಾಯಿ ಬಂಧು ಬಳಗಂತ ದುಡಿತಾನ. ಯಾರಿಗಾಗಿ ದುಡಿತಾನ? ಅವನು ಏನು ಪರ್ಚೇಸ್ ಮಾಡಿದ್ರು ಅರ್ಧ 90% ಒಂದು ಕುಟುಂಬಕ್ಕಾಗಿರುತ್ತದೆ. ಏನು ತೊಗೊಂಡ್ರು 10% ಖರ್ಚು ಮಾಡ್ಬೋದು ತನ್ನ ಒಂದು ಖರ್ಚುಗಳಿಗಾಗಿ. 90% ನನ್ನ ಮನೆ, ನನ್ನ ಬಂಧು, ನನ್ನ ಬಳಗ, ನನ್ನ ಹೆಂಡತಿ, ನನ್ನ ಮಕ್ಕಳಂತ ತಿಳ್ಕೊಂಡು 90% ಒಂದು 10,000 ದುಡಿದ್ರೆ 9,000 ಖರ್ಚು ಮಾಡ್ತಾನೆ. 1,000 ಪಾಕೆಟ್ ಮನೆಗೆ ಇಟ್ಕೊತಾನ. ಅದು 1,000 ಸತಿ ನನಗೆ ಕೊಡು, ಬೇರೆಯವ್ರಲ್ಲಿ ಕಾಲಿಗೆದ ಅಂದ್ರೆ ಏನು ಮಾಡ್ಬೇಕವ? ನನ್ನ ಗಂಡನ ಬಳಿ ದುಡ್ಡು ಅದ ಇಲ್ಲ, ಅವನು ಎಷ್ಟು ಕಷ್ಟಪಡ್ಲಾಕತ್ತಾನ ಅಂತಕ್ಕಂಥದ್ದು ವಿಚಾರ ಮಾಡಬೇಕು ಹೆಣ್ಣು ಮಗಳು. ಯಾಕಂದ್ರೆ ಅವ್ನ ದುಡಿಮೆ ಎಟ್ಟದ, ಅವನ ದುಡಿಮೆ ನೋಡಿಕೊಂಡು ಏನಾದರೂ ಕೇಳೋದಿದ್ರೆ ಕೇಳಬೇಕು. ಅವನ ದುಡಿಮೆ ಕಡಿಮೆ ಇತ್ತು ಅಂದ್ರೆ ಗಂಡನ ಕಷ್ಟದಲ್ಲಿ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಹೋಗಬೇಕು ಹೆಣ್ಣು ಮಗಳಾಗಿರ್ತಕ್ಕಂಥ ಜನ. ಯಾವಾಗ ಬಹಳ ತುಂಬಿದ ಕುಟುಂಬದೊಳಗೆ ಗಂಡ ಹೆಂಡ್ರು ಚಲೋ ಇದ್ರು ಸಹಿತವಾಗಿ ಜಗಳ ಹಚ್ಚತಕ್ಕಂಥ ಜನಗಳಿರ್ತಾರೆ. ಅದರ ಮಧ್ಯದೊಳಗೆ ಸೂಕ್ಷ್ಮವಾಗಿ ಗಂಡ ಹೆಂಡರ ಜೀವನ ಇರುತ್ತದೆ. ಯಾವುದಕ್ಕೂ ಕಿವಿ ಕೊಡಬಾರದು. ಹೆಣ್ಣುಮಗಳು ಹೆಂಗಿದ್ದಿಲ್ಲ ಅಂತಂದ್ರೆ, ಬೆಳಗ್ಗೆ 5 ಹೊಡೆದಿತ್ರಿ. 5 ಹೊಡೆದಾಗ ಏನಾಗಿತ್ತು ಅಂದ್ರೆ, ಈ ಹೆಣ್ಣು ಮಗಳು ಹೊರಗಡೆ ಹೋಗಿದ್ದಳು 5 ಗಂಟೆಗೆ. ಹೊರಗಡೆ ಹೋದಾಗ ಹೊರಗಡೆ ಮುಗಿಸ್ಕೊಂಡು ಬರ್ಲಾಕತ್ತಿದ್ರು. ಒಬ್ಬ ಹೆಣ್ಮಗಳು ಕಸ ಬೆಳೆಯಕತ್ತಿದ್ದಳ್ರಿ. ಕಸ ಬೆಳೆಯುವಂಥ ಸಂದರ್ಭದೊಳಗೆ ಈ ಹೆಣ್ಮಗಳು ಕಸ ಬೆಳೆಯಕತ್ತಾಳಲ್ರಿ, ತನ್ನ ಮನೆ ಕಸ ಬೆಳೆಯಕತ್ತಾಳ. ಬೆಳೆದ್ರೆ ಮುಗಿದೋತು. ಈ ಬರೋದು ನೋಡ್ಕೊಂಡು ನಿಂತಾಳ, ಕಸಬಾರಿ ಹಿಡ್ಕೊಂಡು ನಿಂತ್ಕೊಂಡು. ಆ ಹೆಣ್ಮಗಳೇನು ಬರಾಕತ್ತಿದ್ಲಲ್ಲ ನೋಡಿದ್ರು, ಕರೆದು ಆ ಎಮ್ಮಗೆ ಆಶ್ಚರ್ಯ ಆಯ್ತು. ಯಾಕೆ ಇಷ್ಟು ಸೈಲೆಂಟಾಗಿ ಕರಿಲಕತ್ತಳ ಅಂತ ತಿಳ್ಕೊಂಡು, ಯಾಕ ಏನಾಯ್ತು ಹೇಳು ಅಂದಾಗ, ಈ ಹೆಣ್ಮಗಳು ತನ್ನ ಮನೆ ಸಮಸ್ಯೆಗಳು ಭಾಳ ತಂದಿರ್ತದ. ಆದ್ರೆ ಮೊನ್ನೆ ಹೊಸ್ದಾಗಿ ಮದುವೆಗಳ ಪಾಪ ಹೆಣ್ಮಗಳು. ಆ ಎಮ್ಮಗೆ ಏನನ್ಬೇಕು,
ಯವ್ವ ನೀನು ನೋಡಿದ್ರೆ ಎಷ್ಟು ಒಳ್ಳೆ ಹೆಣ್ಮಗಳು. ನಿನ್ನ ಗಂಡ ಅಲ್ಲಿ ಒಬ್ಬ ಹೆಣ್ಣು ಮಗಳ ಜೊತೆಯಲ್ಲಿ ಮಾತನಾಡ್ಕೋಂತ ನಿಂತಿದ್ದ. ಹೆಂಗದ ನೋಡ್ರಿ ಇಲ್ಲಿ ಸಮಸ್ಯೆ. ನಿನ್ನ ಗಂಡ ಹೆಣ್ಣು ಮಗಳ ಜೊತೆ ಮಾತನಾಡ್ಕೋಂತ ನಿಂತಿದ್ದ. ಚಾಡಿ ಕೇಳ ಹೆಣ್ಮಗಳಾದ್ರ ಯಾವ ಯಾರಿರ್ತಲ್ಲೇ ಎಲ್ಲಿ ಯಾಕ ನಿಂತಿದ್ದ ಹೇಳು ಅಂತ ಕೇಳ್ತಾಳೆ. ಚಾಡಿ ಕೇಳ ಹೆಣ್ಮಗಳಾದ್ರ ಜಾಣ್ಮೆ ಹೆಣ್ಣು ಮಗಳಿದ್ದಳು, ತಿಳುವಳಿಕೆ ಹೆಣ್ಣು ಮಗಳಿದ್ದಳು, ಅರಿವಿನ ಹೆಣ್ಣು ಮಗಳಿದ್ದಳು. ನನ್ನ ಕುಟುಂಬವನ್ನ ಹೆಂಗ್ ಉಳಿಸ್ಕೋಬೇಕು, ನನ್ನ ದಾಂಪತ್ಯ ಜೀವನವನ್ನ ಹೆಂಗ್ ಉಳಿಸ್ಕೊಳ್ಬೇಕು, ನನ್ನ ಗಂಡನನ್ನ ನನ್ನ ಹಂತೆಯಲ್ಲಿ ಹೆಂಗ್ ಕರೆದುಕೊಳ್ಬೇಕು ಅನ್ನುವಂಥ ವಿಚಾರ ಹೆಣ್ಣು ಮಗಳಿತ್ತು. ಪತಿವ್ರತ ಧರ್ಮವನ್ನ ಆಚರಣೆಯನ್ನ ಮಾಡ್ತಕ್ಕಂಥ ಹೆಣ್ಣು ಮಗಳು ಅಂತಾಳ. ಬುದ್ಧಿ ಅದ ನಿನಗ? ಬುದ್ಧಿಗೇಡಿ ಹೆಣ್ಮಗಳ, ಇನ್ನೊಬ್ಬರ ಮನೆ ವಿಷಯವನ್ನು ಹೇಳಕತ್ತೀಯಲ್ಲ, ನಾಚಿಗೆ ಬರೋದಿಲ್ಲ ನಿನಗ? ಇನ್ನೊಂದು ಮನೆ ಒಡೆಯುವಂತ ಕೆಲಸವನ್ನ ಮಾಡ್ಲಕತ್ತೀಯಲ್ಲ, ಬುದ್ಧಿ ಅದ ನಿನಗ? ಏನಾದ್ರೂ ಹಂಗಿತ್ತಂದ್ರ ಗಂಡ ಹೆಂಡರನ್ನ ಹೊಂದಾಣಿಕೆಯನ್ನ ಸೇರಿಸೋದು ಮಾಡಬೇಕು. ಅದು ಬಿಟ್ಟು ಚಾಡಿ ಹೇಳಿ ನನ್ನ ತವರ ಮನೆಗೆ ಕಳಿಸುವಂತೆ ಮಾಡ್ಲಕತ್ತೀಯಲ್ಲ, ಬುದ್ಧಿ ಅದ ನಿನಗ? ನಡಿ ನಿನ್ನ ಮನೆಯೊಳಗ ಕೆಲಸದ ಮಾಡೋಗು ಅಂತೇಳಿದಾಗ ಅಕ್ಕೆ ಅಂತ ಯಾವ ನನಗೆ ಆಗ್ಬೇಕು ಬಿಡು, ನನ್ನ ಮನೆಗೆ ನಾ ಹೊಕ್ಕೀನಿ. ಅಪ್ಪಿ ತಪ್ಪಿ ಚಾಡಿ ಕೇಳಿದ್ರೆ ಕುಂದ್ರಿಸ್ಕೊಂಡು ಬೆಳತನ ಕೇಳ್ತಿದ್ರು. ಮನೆಗೆ ಹೋದಳ್ರಿ ಹೆಣ್ಣುಮಗಳು, ಭಾಳ ಹುಷಾರಿದ್ದಳು ಹೆಣ್ಣುಮಗಳು, ಜಾಣ್ಮೆ ಹೆಣ್ಣುಮಗಳು. ಮನೆಗೆ ಹೋದಳು, 8 ಹೊಡಿತು. 8 ಹೊಡೆದಾಗ ಜಳಕ ಮಾಡಿದ, ಭಾಳ ಚಲೋ ಇದ್ದ. ಈ ಹೆಣ್ಣುಮಗಳು ಏನು ಮಾಡಿದಳು, ಮಣಿ ಹಾಸ್ತಾಳೆ, ಚಾಪಿ ಹಾಕ್ತಾಳ, ಚಾಪಿ ಹಾಕಿ ಚಂದ ಗಂಡಗ ಊಟಕ್ಕೆ ಕೊಡ್ತಾಳ. ಊಟಕ್ಕೆ ಕೊಟ್ಟು ಗಂಡ ಏನು ಹಿಂಗೆ ಊಟ ಮಾಡ್ಬೇಕಾದ್ರೆ ಹೆಂಡತಿ ಏನಳು ಮುಂದಕ್ಕೂ ಚಾಮರ ಬೀಸಾಕ ಗಾಳಿ ಹಾಕ್ಲಾಕತ್ತಿದಳು. ಭಾಳ ಚಲೋ ಹಿಂಗ ಗಾಳಿ ಹಾಕ್ಲಾಕತ್ತಿದ. ಸ್ವಲ್ಪ ಅನುಮಾನ ಬಂತು ಗಂಡಗ, ಯಾಕೋ ಇವತ್ತು ಮಾಡಲ್ಲ ಮೇಲ ಇಲ್ಲ ನನಗೆ ಮಾತ್ರ ಹಿಂಗ ಹಾಕು ಭಾಷಾತಾಡ ಗಂಡನ ಚಲೋ ಅಂತ ಹೇಳ್ತಾಳ. ಹೆಂಗಿದೇನೋ ನನ್ನ ರಾಯ. ಇಂಥ ಮಾತು ಯಾವಾಗ ಹೇಳಿದ್ರು ಎಟ್ಟು ಸಂಖ್ಯೆ ಬೇಕು ಒಳಗಡೆ. ಭಾಳ ಅವನು ಜಾಣ ಇದ್ದ ಹುಡುಗ. ಚಂದನದ ಅಂದಾಗ ಏನಸ್ ಮುಟ್ಟ್ಯಾದ, ಎಲ್ಲೇ ಬಂದಾದ, ಮೆಸೇಜ್ ಗೊತ್ತಾಗ ಇನ್ನು ಕಡೆ ಹೋದ್ರೆ ನಮ್ಮ ಜೀವನ ಹೋಗ್ತದ, ಇದು ಚಲೋ ಅಲ್ಲ ಅಂತಿದ್ದ. ತಿನ್ನತ್ತಾಳ ಯಾಕೆ ಬೇದಾಗ ಬಾಲ್ಯಾಗಿ ಬಂದೆ, ನಿನ್ನ ಹುಡುಕಳಾಗಿ ಬಂದೆ, ನನಗೆ ಮುದ ಮಕ್ಕಳನ್ನ ಕೊಟ್ಟಿರುವೆ, ಇನ್ನೊಂದು ಹೆಣ್ಣಿನ ಸಂಘ ನಿನಗಾಕ ಒಂದು ಅಂಗಿ ತೊಟ್ಟಿ ಒಂದು ಅಂಗಿ ಹಾಕಬೇಕು ನನ್ನ ರಾಯ ಅಂತಾಳ ಮುದ್ದಿನಿಂದ ಹೆಣ್ಣ ಮಗಳು. ಅಂದ್ರೆ ಬಂದಾಳಲ್ರಿ ಆಕಿ, ಒಂದೇ ಅಂಗಿರಕಿ ಇನ್ನೊಂದು ಹಾಕೊಂಡ್ರೆ 2ನೇ ಅಂಗಿ ಹಾಕತ್. ಬಂದಾಳಿಲ್ಲ, ಅದು ಒಂದು ಶರ್ಟ್ ಒಂದ್ಸರಿ ಹಾಕೊಂಡಿವಿ ಅಂದ್ರೆ ಲೈಫ್ ಲಾಂಗ್ ಇರ್ಬೇಕದು. ಚಲೋ ಶರ್ಟ್ ಇರ್ತದೆ. ಯಾಕಂದ್ರೆ ಹೆಂಡತಿ ಮೋಸ ಮಾಡಬಾರದು, ಗಂಡಸ ಮಾಡಬಾರದು. ಇದು ಹಿಂಗಿದ್ರೆ ದಾಂಪತ್ಯ ಜೀವನ ಬಹಳ ಚಂದ ಇರುತ್ತದೆ. ಅದಕ್ಕೆ ಯಾವಾಗ ಹಿಂಗಲ್ಲ ಯಪ್ಪ ಉಳಿದುಕೊಂಡ ಎದ್ದು ಹೋದ, ಮುಂದೆ ದಿನಗಳು ಕಳೆಯೋದ್ರ ಇನ್ನ ಹೆಂಡತಿ ಏನಾದ್ರೂ ಕೇಳದಿದ್ರ ನನ್ನ ಜೀವನ ಹಾಕೊಂಡು ಸಂಘ ಹೆಣ್ಣಿನ ಸಂಘ ಏನ್ ಹಿಡಿದಿದ್ನಲ್ಲ ಆ ಸಂಘ ಬಿಟ್ಟ ಮುದ್ದಾದ ಹೆಂಡತಿ ನಿನ್ನ ಜೊತೆ ಬಹಳ ಬದುಕ್ತೀನಿ ಅಂತ ತಿಳ್ಕೊಂಡು ಹೆಂಡತಿಗೆ ಗಂಡು ಹೆಣ್ಣಿಗೆ ಶರಣಾಗಬೇಕು, ಹೆಣ್ಣು ಗಂಡಿಗೆ ಶರಣಾಗಬೇಕು. ಹೊಂದಾಣಿಕೆಯಿಂದ ಕಟ್ಟಬೇಕು, ಅಲ್ಲಿ ದಾಂಪತ್ಯ ಸುಖಮಯವಾಗಿರುತ್ತದೆ.